Hello everyone, welcome to the Royal Palace PU College online classes. So I am Kumar Badiger, chemistry faculty. So today I am going to engage a basic about what here chemistry. So here as we know the basic concept about the chemistry. So ನಿಮ್ಮ ಹಿಂದಿನ ತರಗತಿಯಲ್ಲಿ ಆಲ್ರೆಡಿ ನೀವು ಇದ್ರ ಬಗ್ಗೆ ನೋಡಿರ್ತೀರಿ. ಸೊ ಕೆಮಿಸ್ಟ್ರಿ ಮೀನ್ಸ್ ಡೆಫಿನೇಷನ್ಸ್ ಗೊತ್ತಿರುತ್ತೆ, ಆಮೇಲೆ ಆಟಮ್ ಡೆಫಿನೇಷನ್ಸ್ ಗೊತ್ತಿರುತ್ತೆ, ಆಮೇಲೆ ಕೆಮಿಸ್ಟ್ರಿಯಲ್ಲಿ ಬರ್ತಕ್ಕಂಥ ವಿವಿಧ ವಿಭಾಗಗಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇವಿದು ಎಲ್ಲದರ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋಗಳಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣ. ಸೊ ಹಿಯರ್ ದ ಫಸ್ಟ್ ಆಫ್ ಆಲ್ ದ ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿ ಆಸ್ ಯು ನೋ the chemistry, it is a branch of science which deals with the study of that compositions and interaction of matter. So the basic chemistry definitions, it is study about what here matter. So study about matter and their interactions and what are the compositions present in the matter. So that branch is called what here chemistry. So chemistry, it is very important role. So the chemistry that will play very important role in our daily life. So it that will gives what here from food to even the health materials, health care products. So that will gives good benefit of the chemistry. So now here chemistry definitions. We know that branch of science which deals with the study of compositions and interaction of the matter is called what here chemistry. So now here the matter. So matter means what? The question will be arises. So what do you mean by matter? So matter, it is anything. So matter is a substance or it is anything which has definite mass and which has definite mass and which occupies space. So for example, so this is an chalk. So chalk, it is an matter, and here the duster. So the duster, it is also an example for the matter. So here I have given the chalk is, it is an example for the matter. So that is chalk. So as I told, the matter is anything. Now I have taken one example, chalk. Chalk is a matter. So which has definite, it has its own mass and it occupies space. So when we are going to keep, so ನಾವು ಯಾವಾಗ ಇದನ್ನೊಂದು ಈ ಚಾಕನ್ನು ಒಂದು ಸ್ಥಳದಲ್ಲಿ ಇಟ್ಟಾಗ, ಸೊ ದಟ್ ವಿಲ್ ಅಕ್ಯುಪೈ ಸಮ್ ಸ್ಪೇಸ್. ಸೊ ತನ್ನದೇ ಆದ ಒಂದು ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಮತ್ತು ಅದರದೇ ಆದ ಒಂದು ರಾಶಿಯನ್ನು ಹೊಂದಿರುತ್ತೆ. ಸೊ ಅಂಥ ವಸ್ತುಗಳನ್ನು ನಾವೇನು ಅನ್ಬೋದು ಅಂತಂದ್ರೆ ಮ್ಯಾಟರ್. ಸೊ ಮ್ಯಾಟರ್ ಇಟ್ ಈಸ್ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಆ್ಯಂಡ್ ಇಟ್ ಅಕ್ಯುಪೈಸ್ ಸ್ಪೇಸ್. ಸೊ ನಾನು ಹೇಳಿದ ಪ್ರಕಾರ ಮ್ಯಾಟರ್ ಅಂತಂದರೆ ತನ್ನದೇ ಆದ ಒಂದು ದ್ರವ್ಯರಾಶಿ ಇರುತ್ತೆ. ಆಮೇಲೆ ನಾವು ಯಾವಾಗ ಒಂದು ಸ್ಥಳದಲ್ಲಿ ಇಟ್ಟಾಗ ಸೊ ಅದು ತನ್ನದೇ ಆದ ಒಂದು ಸ್ಥಳವನ್ನು ಆವರಿಸಿಕೊಳ್ಳುತ್ತದೆ. ಸೊ ಅಂಥ ಒಂದು ವಸ್ತುಗಳನ್ನು ನಾವೇನು ಅನ್ಬೋದು ಅಂತಂದ್ರೆ ಮ್ಯಾಟರ್ ಅಂತ ಅನ್ಬೋದು. ಸೊ ನಾವು ಹಿಯರ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಮ್ಯಾಟರ್. ಸೊ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಮ್ಯಾಟರ್, ಸೊ ವಾಟ್ ಆರ್ ದ ಕಾಂಪೋಸಿಷನ್ಸ್ ವಿಚ್ ಇನ್ವಾಲ್ವ್ಡ್ ಇನ್ ದ ಮ್ಯಾಟರ್. ಸೊ ಯಾವುದೇ ಒಂದು ವಸ್ತುವಲ್ಲಿ ಇರ್ತಕ್ಕಂಥ ಸೊ ಏನಪ್ಪ ಅಂತಂದರೆ ಕಾನ್ಸ್ಟಿಟ್ಯೂಯೆಂಟ್ಸ್ ಯಾವುವು ಅಂತಂದರೆ ಒಂದು ಆಟಮ್ಸ್ ಇರ್ಬೋದು, ಇಲ್ಲ ಅಂತಂದರೆ ಮಾಲಿಕ್ಯೂಲ್ಸ್ ಇರ್ಬೋದು. ಸೊ ಮ್ಯಾಟರ್ ಅಂದ ತಕ್ಷಣ ನಮಗೆ ನೆನಪಾಗೋದೇನಪ್ಪ ಅಂದರೆ ಎನಿಥಿಂಗ್ ಅಂತಂದರೆ ಐದರ್ ದ ಮ್ಯಾಟರ್ ವಿಚ್ ಕ್ಯಾನ್ ಎಕ್ಸಿಸ್ಟ್. ಯಾವ್ಯಾವ ರೀತಿ ವಿವಿಧ ಬಗೆಯಲ್ಲಿ ಇರುತ್ತೆ ಅಂತಂದರೆ ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಇಲ್ಲ ಅಂತಂದ್ರೆ ಗ್ಯಾಸ್ ಇರ್ಬೋದು. ಸೊ ಮ್ಯಾಟರ್ ಮೇನ್ಲಿ ಎಕ್ಸಿಸ್ಟ್, ಸಾಲಿಡ್ as well as liquid and gas, and also ಅದು ಪ್ಲಾಸ್ಮಾ ಒಂದು ವಿವಿಧ ನೇಚರನ್ನು ಅದು ತೋರಿಸ್ಕೊಡುತ್ತೆ ಅಂತ ಹೇಳ್ಬೋದು. ನಾವು ಈ ಮ್ಯಾಟರನ್ನು ನಾವು ನೋಡಕ್ಕೆ ಹೋದರೆ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಮೂರು ರೀತಿಯಲ್ಲಿ ಅದು ನಮಗೆ ಏನಪ್ಪ ಅಂತ ನೋಡೋಕ್ಕೆ ಸಿಗುತ್ತೆ ಅಂಥೇಳಿ. ಮ್ಯಾಟರ್ ವಿಚ್ ಕ್ಯಾನ್ ಎಕ್ಸಿಸ್ಟ್ mainly into three types. So they are solid, liquid and gas. Now here chemistry ಅಂದ ತಕ್ಷಣ ನಮಗೆ ನೆನಪಿಗೆ ಬರಬೇಕಾದದ್ದು ಏನಪ್ಪ ಅಂತಂದ್ರೆ ಸೊ ಡೆಫಿನೇಷನ್ಸ್ ಏನಪ್ಪ ಅಂದ್ರೆ ಸ್ಟಡಿ ಆಫ್ ಮ್ಯಾಟರ್. ಸೊ ಸ್ಟಡಿ ಆಫ್ ಮ್ಯಾಟರ್
ದಟ್ ಈಸ್ ಕಾಲ್ಡ್ ವಾಟ್ ಹಿಯರ್ ಕೆಮಿಸ್ಟ್ರಿ. ಸೊ ಮ್ಯಾಟರ್ ಅಂದ ತಕ್ಷಣ ನಮ್ಗೇನಪ್ಪ ಅಂತಾರೆ ಈ ಪರ್ಟಿಕ್ಯುಲರ್ ಆಗಿ ಮ್ಯಾಟರ್ ಅಂತಂದರೆ ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ಮ್ಯಾಟರ್ ಇಟ್ ಈಸ್ ಎನಿಥಿಂಗ್ ವಿಚ್ ಹ್ಯಾಸ್ ವಾಟ್ ಹಿಯರ್ ಮಾಸ್ ಆ್ಯಂಡ್ ಇಟ್ ಅಕ್ಯುಪೈಸ್ ಸ್ಪೇಸ್. ಸೊ ನಾನು ಡಸ್ಟ್ರು ಕೂಡ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಯಾವುದಾದ್ರೂ ಒಂದು ಎಕ್ಸಾಂಪಲ್, ಒಂದು ವಸ್ತುವನ್ನು ತೊಗೊಂಡಾಗ ಸೊ ಅದರದ್ದೇ ಆದ ಒಂದು ರಾಶಿ ಮತ್ತು ಅದನ್ನು ಒಂದು ಸ್ಥಳದಲ್ಲಿ ಇಟ್ಟಾಗ ಸೊ ತನ್ನದೇ ಆದ ಒಂದು ಸ್ಥಳವನ್ನು ಆವರಿಸಿಕೊಂಡರೆ ಸೊ ಅಂಥ ವಸ್ತುಗಳನ್ನು ನಾವೇನು ಅನ್ಬೋದು ಅಂತಂದರೆ ಸೊ ಮ್ಯಾಟ್ರ್ ಅಂತ ಹೇಳ್ಬೋದು. ಸೊ ಆ ಮ್ಯಾಟ್ರದಲ್ಲಿ ಇರ್ತಕ್ಕಂಥ ಕನ್ಸ್ಟಿಟ್ಯೂಯೆಂಟ್ಸ್ ಅಂತ ಯಾವುವು ಅಂತಂದರೆ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಸೊ ಈಗ ಸೊ ಮ್ಯಾಟರ್ ವಿಚ್ ಕ್ಯಾನ್ ಮೇನ್ಲಿ ಎಕ್ಸಿಸ್ಟ್ ಇನ್ ಟು 3 types. ಸೊ ನಾನು 3 types. ಸೊ ದೇ ಆರ್ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಸೊ ಸಾಲಿಡ್, liquid and gas. So these are the existence of matter. So solid and then liquid and gas. So matter mainly exists into 3 forms. So ಯಾವ ರೀತಿ ಇರಬಹುದು ಅಂತಂದರೆ ಸಾಲಿಡ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಗ್ಯಾಸ್ ಇರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್, depending upon the nature of arrangement of constituent particle. So the matter mainly exists into 3 forms: solid, liquid, gas. So nature of arrangement of constituent particles, it means what here? So in case of solid, so I will write one example here, solid. So this is solid and I will write here liquid. The arrangement is like this. So ಇದು ನಾನು ಲಿಕ್ವಿಡ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಬಗ್ಗೆ ಪಾರ್ಟಿಕಲ್ಸ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಹಿಯರ್ ಐ ವಿಲ್ ರೈಟ್ ಗ್ಯಾಸಸ್. ಸೊ ಇಲ್ಲಿ ಪಾರ್ಟಿಕಲ್ಸ್ ಅರೇಂಜ್ಮೆಂಟ್ ಬಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಸಾಲಿಡ್ ಅಂದ ತಕ್ಷಣ ಸೊ ಸಾಲಿಡ್ ಅಂದರೆ ಏನು, ಲಿಕ್ವಿಡ್ ಅಂದರೆ ಏನು, ಗ್ಯಾಸ್ ಅಂದರೆ ಏನು, ಸೊ ನೋಡೋಣ. ಸೊ ಇಲ್ಲಿ ಸಾಲಿಡ್ ಅಂದ ತಕ್ಷಣ ದೀಸ್ ಆರ್, ನಾನೇನು ಇಲ್ಲಿ ಬರೆದಿದ್ದೀನಿ, ದೀಸ್ ಆರ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಸೊ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ಇದಕ್ಕೆ ಎಲ್ಲದಕ್ಕೂ ನಾವು ಕಂಪ್ಯಾರಿಸನ್ ತೋರಿಸ್ಕೊತ ಹೋದರೆ ಇಲ್ಲೇನು ನಾನು ಬರಿತಾ ಇದ್ದೀನಲ್ಲ, ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಬಹಳ ಸಮೀಪ ಇದೆ ಒಂದಕ್ಕೊಂದು. ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ಇನ್ ಕೇಸ್ ಆಫ್ ಸಾಲಿಡ್, ಹಿಯರ್ in case of liquid as compared to this solid comparison ಮಾಡಿದರೆ, in case of liquid the constituent particles are far away from each other. Constituent particles are far away from each other. So in case of what here, liquid. So ಇಲ್ಲಿ ಇರ್ತಕ್ಕಂಥ constituent particle distance, ಇಲ್ಲಿ ಇರ್ತಕ್ಕಂಥ constituent particles distance comparison ಮಾಡಿದರೆ, so in case of liquid constituent particles somewhat ಏನಪ್ಪ ಅಂದರೆ ಸ್ವಲ್ಪದ ಮಟ್ಟಿಗೆ ದೂರ ಇವೆ ಅಂಥೇಳಿ ನಾವಿಲ್ಲಿ ನೋಡ್ಬೋದು. ಸೊ ಇನ್ ಕೇಸ್ ಆಫ್ ಗ್ಯಾಸ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಏನಪ್ಪ ಅಂತಂದರೆ ಫ್ರೀ ಆಗಿದ್ದಾವೆ. ಸೊ ದೇರ್ ಈಸ್ ನೋ ಏನಪ್ಪ ಅಂದ್ರೆ ಡೆಫಿನೇಟ್ ಏನಪ್ಪ ಅಂದರೆ ಅರೇಂಜ್ಮೆಂಟನ್ನು ನಾವು ನೋಡೋಕ್ಕಾಗಲ್ಲ ಯಾವುದ್ರಲ್ಲಿ ಅಂತಂದರೆ ಇನ್ ಕೇಸ್ ಆಫ್ ಗ್ಯಾಸಸ್. ಬಟ್ ಇನ್ ಕೇಸ್ ಆಫ್ ಸಾಲಿಡ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಆರ್ಡರ್ಲಿ ಅರೇಂಜ್ಡ್. ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕೆ ಆರ್ಡರ್ಲಿ ಅರೇಂಜ್ಮೆಂಟ್ ಇರುತ್ತೆ ಅಂತಂದರೆ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಆ್ಯಂಡ್ ದೇರ್ ಇಸ್ ಎ ಸ್ಟ್ರಾಂಗ್ ಏನಂತ ಹೇಳ್ಬೋದು ಅಂತಾರೆ ಇಂಟರ್ ಅಟಾಮಿಕ್ ಅಟ್ರಾಕ್ಷನ್. ಸೊ ಈ ಪಾರ್ಟಿಕಲ್ಸ್ ಸಮೀಪ ಇರೋದ್ರಿಂದ ಸೊ ಇಲ್ಲಿ ಸ್ಟ್ರಾಂಗ್ ಇಂಟರ್ ಅಟಾಮಿಕ್ ಅಟ್ರಾಕ್ಷನ್, ಸೊ ಜಾಸ್ತಿ ಅಟ್ರಾಕ್ಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಾಗಲ್ಲ ಅಂತಂದರೆ ಮೂವ್ ಆಗಲ್ಲ. ಸೊ ದೇ ಆರ್ ಫಿಕ್ಸ್ಡ್. ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಫಿಕ್ಸ್ಡ್ ಬಿಕಾಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಎ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಈ ಪಾರ್ಟಿಕಲ್ ಮಧ್ಯೆ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದರಿಂದ ಏನಾಗಲ್ಲ ಅಂತಂದರೆ ಈ ಪಾರ್ಟಿಕಲ್ಸು ಮೂವ್ ಆಗಲ್ಲ. ದೇ ಹ್ಯಾವ್ ಏನಪ್ಪ ಅಂತಾರೆ ಫಿಕ್ಸ್ಡ್ ಪೊಸಿಷನ್ ಅಂತ ಹೇಳ್ಬೋದು. ಸೊ ಅದೇ ಇಲ್ಲಿ ಲಿಕ್ವಿಡಲ್ಲಿ ಬಂದರೆ, ಸೊ ನಾನು ಸಾಲಿಡ್ ಕಂಪ್ಯಾರಿಸನ್ ಮಾಡಬೇಕಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಮಧ್ಯೆ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದೆ ಈ ಸಾಲಿಡ್ ಕಂಪ್ಯಾರಿಸನ್ ಮಾಡಿದರೆ. ಸೊ ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಸೊ ವಿ ಕ್ಯಾಂಟ್ ಅಬ್ಸರ್ವ್ ದ್ಯಾಟ್ ಮಚ್ ಆಫ್ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹಿಯರ್. ಇಲ್ಲಿ ಸಾಲಿಡ್ ಸಮೀಪ ಇರೋದ್ರಿಂದ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನೋಡ್ಬೋದು. ಇಲ್ಲಿ ಪಾರ್ಟಿಕಲ್ಸ್ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ನಾವು ಏನು ನೋಡ್ಬೋದು ಅಂತಾರೆ ಸಮ್ ವಾಟ್ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಂಪೇರ್ಡ್ ಟು ದಿಸ್ ಸಾಲಿಡ್. ಸೊ ಇನ್ ಕೇಸ್ ಆಫ್ ಗ್ಯಾಸ್ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ರ್ಯಾಂಡಮ್ಲಿ ಅರೇಂಜ್ಡ್. ಸೊ ಇಲ್ಲಿ ಯಾವುದೇ ರೀತಿ ಏನು ಹೇಳ್ಬೋದು ಅಂತಂದರೆ ಪಾರ್ಟಿಕಲ್ಸು
ಸಮೀಪನೂ ಇಲ್ಲ ದೂರನೂ ಇಲ್ಲ. ಬಟ್ ಇವೆರಡು ಕಂಪೇರ್ ಮಾಡಿದರೆ ಪಾರ್ಟಿಕಲ್ಸ್ ಮಧ್ಯೆ ಅಷ್ಟೊಂದು ಏನಿರಲ್ಲ ಅಂತಂದರೆ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರಲ್ಲ. ಸೊ ಆ ಕಾರಣಕ್ಕಾಗಿ ನಾವು ಏನು ಹೇಳ್ಬೋದು ಅಂತಂದರೆ ನೋಡಿರಿ, ಇಲ್ಲಿ ನಾವು ನಾನು ಹೇಳ್ತಾ ಇದ್ದೀನಿ ನೇಚರ್ ಆಫ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಮೇಲೆ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅಂತ ಹೇಳ್ತೀವಿ. ಸೊ ಹಿಯರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಆರ್ಡರ್ಲಿ ಅರೇಂಜ್ಡ್ and also they are very close to each other. The constituent particles are very close to each other. Hence the solid has what here? Definite shape and definite volume. So now what are solids ant kelidaga? The solids are the substance which have definite shape and definite volume. So ಯಾಕೆ ಇದಕ್ಕೆ ಡೆಫಿನೆಟ್ ಸೇಪ್ ಬರುತ್ತೆ ಅಂತಂದರೆ, ಸೊ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸು ನಾನು ಹೇಳಿದ್ದೀನಿ ಮೂವ್ಮೆಂಟ್ ತೋರಿಸಲ್ಲ ಅಂತೇಳಿ. ಸೊ ಯಾಕೆ ಮೂವ್ಮೆಂಟ್ ತೋರಿಸಲ್ಲ ಅಂತಂದರೆ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಪಾರ್ಟಿಕಲ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಇರೋದ್ರಿಂದ ದ ಪಾರ್ಟಿಕಲ್ಸ್ ವಿಚ್ ಹ್ಯಾವ್ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಫಾರ್ ದ್ಯಾಟ್ ರೀಸನ್ ದ ಪಾರ್ಟಿಕಲ್ ವಿಲ್ ನಾಟ್ ಶೋ ಎನಿ ಮೂವ್ಮೆಂಟ್. ಸೊ ಫಾರ್ ದ್ಯಾಟ್ ರೀಸನ್ ದ ಸಾಲಿಡ್ ಹ್ಯಾಸ್ ವಾಟ್ ಹಿಯರ್ ಎ definite safe and definite volume. So this is the definition of what here? Solid. So in case of liquid, ಸೊ ಲಿಕ್ವಿಡ್ ಡೆಫಿನೇಷನ್ ಏನು ಹೇಳ್ಬೋದು ಹಂಗಾದರೆ, ನಾನು ಆಲ್ರೆಡಿ ಇವೆರಡರ ಮಧ್ಯೆ ವ್ಯತ್ಯಾಸವನ್ನು ಹೇಳಿದ್ದೀನಿ. ಸೊ ಇದು ಲಿಕ್ವಿಡ್ ಡೆಫಿನೇಷನ್ ಏನಿರ್ಬೋದು ಅಂತಂದರೆ, ಸೊ ದೀಸ್ ಆರ್ ದ ಸಬ್ಸ್ಟನ್ಸ್ which have definite volume but not definite shape. So but not definite shape. So ನಮ್ಗೆ ಗೊತ್ತು, ಸೊ ಲಿಕ್ವಿಡ್ which have definite volume but not shape. ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ಲಿಕ್ವಿಡ್ ಯಾವುದೋ ಒಂದು ವಾಟರ್ ತೊಗೊಂಡ್ರೆ ಅಂತಂದರೆ, ಸೊ ಅದಕ್ಕೆ ನಾವೇನು ಹೇಳ್ಬೋದು ಅಂತಾರೆ, ಸೊ ವಾಟ್ರನ್ನ ನಾವು ಮೆಜರ್ ಮಾಡ್ಬೋದು 1 ಲೀಟರ್ 2 ಲೀಟರ್ 3 ಲೀಟರ್ ಅಂತೇಳಿ. ಸೊ ಬಟ್ ಅದ್ರ ಸೇಪನ್ನು ಹೇಳಲ್ಲ. ಯಾಕಂದರೆ ದ ಸೇಪ್ ಆಫ್ ದಿ ಲಿಕ್ವಿಡ್ ದಟ್ ವಿಲ್ ಟೇಕ್ ದ ಸೇಪ್ ಆಫ್ ದಿ ಕಂಟೈನರ್. ಸೊ ಯಾವುದರಲ್ಲಿ ನಾವು ಅದನ್ನು ಲಿಕ್ವಿಡನ್ನು ತೊಗೋತೀವೋ ಸೊ ಆ ಸೇಪನ್ನು ಲಿಕ್ವಿಡ್ಡು ತೊಗೊಳುತ್ತೆ. ಸೊ ಯಾಕೆ ಅದು ತೊಗೊಳುತ್ತೆ ಅಂತಂದರೆ, ಸೊ ಓನ್ಲಿ ಬಿಕಾಸ್ ಆಫ್ ವಾಟ್ ಹಿಯರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಸೊ ಈ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸು ಮೂವ್ಮೆಂಟ್ ತೋರಿಸುತ್ತೆ. ಹೆನ್ಸ್ ಅದಕ್ಕೆ ನಾವು ಏನಂತ ಹೇಳೋಕ್ಕಾಗಲ್ಲ ಅಂತಂದರೆ, ಸೊ ದೇ ಡು ನಾಟ್ ಹ್ಯಾವ್ ವಾಟ್ ಹಿಯರ್ ಡೆಫಿನೆಟ್ ಸೇಪ್ ಅಂತೇಳಿ. ಸೊ ಇನ್ ಕೇಸ್ ಆಫ್ ಗ್ಯಾಸ್, ಸೊ ಪಾರ್ಟಿಕಲ್ಸ್ ಆರ್ ರ್ಯಾಂಡಮ್ಲಿ ಅರೇಂಜ್ಡ್. ಸೊ ದೇರ್ ಇಸ್ ನೋ ಏನಪ್ಪ ಅಂತಂದರೆ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇನ್ ಕೇಸ್ ಆಫ್ ಗ್ಯಾಸ್. ಸೊ ಫಾರ್ ದ್ಯಾಟ್ ರೀಸನ್ ಸೊ ಗ್ಯಾಸ್ ನೈದರ್ ಹ್ಯಾವ್ ಡೆಫಿನೆಟ್ ವಾಲ್ಯೂಮ್ ನಾರ್ ಸೇಪ್. ಸೊ ದೀಸ್ ಆರ್ ದ 3 important forms of what here ಏನಂತ ಹೇಳ್ಬೋದು ಅಂತಾರೆ, ಮ್ಯಾಟರ್. ಸೊ ಮ್ಯಾಟರ್ ವಿಚ್ ಕ್ಯಾನ್ ಎಕ್ಸಿಸ್ಟ್ ಇಂಟು ಸಾಲಿಡ್ or liquid or gas. So these existence of matter in 3 forms mainly depends on what here? Nature of the arrangement of constituent particles. So constituent particles ಯಾವ ರೀತಿ ಅರೇಂಜ್ ಇರುತ್ತೆ ಅನ್ನೋದ್ರ ಮೇಲೆ ಸೊ ನಾವು 3 ವಿಧಗಳನ್ನು ನೋಡ್ಬೋದು. ಸೊ ಒಂದು ಸಾಲಿಡ್, ಇನ್ನೊಂದು ಏನಪ್ಪ ಅಂತಾರೆ ಲಿಕ್ವಿಡ್, ಇನ್ನೊಂದು ಗ್ಯಾಸ್. ಸೊ ಇನ್ ಕೇಸ್ ಆಫ್ ಸಾಲಿಡ್ದಲ್ಲಿ ನಾವೇನು ನೋಡ್ಬೋದು ಅಂತಾರೆ, ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸು ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ತುಂಬ ಸಮೀಪ ಇರೋದರಿಂದ ಅಲ್ಲಿ ಸ್ಟ್ರಾಂಗ್ ಇಂಟರ್ ಅಟಾಮಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದರಿಂದ ಆ ಪಾರ್ಟಿಕಲ್ಸ್ ಏನಾಗಲ್ಲ ಅಂತಂದರೆ ಮೂವ್ಮೆಂಟ್ ಆಗಲ್ಲ. ಆ ಮೂವ್ಮೆಂಟ್ ಆಗದೇ ಇರುವಂಥ ಒಂದು ಸಂದರ್ಭದಲ್ಲಿ ನಾವೇನಂತ ಹೇಳ್ಬೋದು ಅಂತಾರೆ, ದೇ ಹ್ಯಾವ್ ವಾಟ್ ಹಿಯರ್ ಡೆಫಿನೆಟ್ ಸೇಪ್ ಮತ್ತು ಡೆಫಿನೆಟ್ ವಾಲ್ಯೂಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇನ್ ಕೇಸ್ ಆಫ್ ಲಿಕ್ವಿಡ್ ನಾವೇನು ಹೇಳ್ಬೋದು ಅಂತಾರೆ, ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಆರ್ಡರ್ಲಿ ಅರೇಂಜ್ಡ್ ಬಟ್ ಕಂಪೇರ್ ಟು ದಿಸ್ ಸಾಲಿಡ್ಗೆ ನಾವು ಕಂಪ್ಯಾರಿಸನ್ ತೋರಿಸಿದಾಗ ಆ ಪಾರ್ಟಿಕಲ್ಸ್ ಮಧ್ಯೆ ಇರ್ತಕ್ಕಂಥ ಒಂದು ದೂರ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಪಾರ್ಟಿಕಲ್ಸ್ ಏನು ತೋರಿಸ್ಬೋದು ಅಂತಾರೆ, ಸಮ್ವಾಟ್ ಮೂಮೆಂಟ್ ತೋರಿಸ್ಬೋದು. ಆ ಮೂಮೆಂಟ್ ತೋರಿಸೋದ್ರಿಂದ ನಾವೇನು ಹೇಳ್ಬೋದು ಅಂತಂದರೆ, ಆ ಲಿಕ್ವಿಡ್ಗೆ ಏನಿಲ್ಲ ಅಂತಾರೆ ಡೆಫಿನೆಟ್ ಸೇಪ್ ಇರಲ್ಲ, ಬಟ್ ಏನಿರುತ್ತೆ ಅಂತಾರೆ ಡೆಫಿನೆಟ್ ವಾಲ್ಯೂಮ್ ಇರುತ್ತೆ. ಸೊ ದಟ್ ವಿಲ್ ಟೇಕ್ ದ ಸೇಪ್ ಆಫ್ ದಿ ಕಂಟೈನರ್ ಅಂತ ಹೇಳಿದ್ದೀವಿ. ಸೊ ಇನ್ ಕೇಸ್ ಆಫ್ ಗ್ಯಾಸ್ ದ ಪಾರ್ಟಿಕಲ್ಸ್ ಆರ್ randomly arranged. So there is no orderly arrangement of constituent particles, hence they have what here neither definite volume nor definite shape. So these are the 3 forms of the matter. So now ನಾವು ಮುಂದಿನ ಒಂದು ಡೆಫಿನೇಷನ್ ಏನಪ್ಪ ಅಂತಂದರೆ ಆಟಮ್. ಸೊ ಆಟಮ್ ಅಂತಂದರೆ
ನಿಮ್ಗೆ ಪ್ರೀವಿಯಸ್ ವರ್ಗಗಳಲ್ಲಿ ಗೊತ್ತಿರುತ್ತೆ. ಸೊ ಆಟಮ್ ಮೀನ್ಸ್ ಇಟ್ ಈಸ್ ಎ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್. ಸೊ ಆಟಮ್, ದ ಡೆಫಿನೇಷನ್ ಆಫ್ ಆಟಮ್ ಇಟ್ ಈಸ್ ಆ್ಯನ್ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ದಿ ಎಲಿಮೆಂಟ್. ಸೊ ಇದು ಆಟಮನ್ನು ನಾವೇನು ಅನ್ಬೋದು ಅಂತಂದರೆ ಒಂದು ಎಲಿಮೆಂಟದ್ದು ಸಣ್ಣವಾದ ಒಂದು ಪಾರ್ಟ್ ಅಂತ ಹೇಳ್ಬೋದು. ಸೊ ಆಟಮ್ ಇಟ್ ಈಸ್ ಆ್ಯನ್ ಸ್ಮಾಲೆಸ್ಟ್ ಪಾರ್ಟ್ ಆಫ್ ಆ್ಯನ್ ಎಲಿಮೆಂಟ್. ಇಟ್ ಈಸ್ ಆ್ಯನ್ ಸ್ಮಾಲ್ ಪಾರ್ಟ್ ಆಫ್ ದಿ element. So this is the definition of atom. So small part of the element and which cannot further undergo any division. ಸೊ ಯಾವ ರೀತಿ ಸಣ್ಣದಿರುತ್ತೆ ಅಂತಂದರೆ, ಸೊ ಇದನ್ನು ಫರ್ದರ್ ಮತ್ತೆ ನಾವು ಅದನ್ನು ಬ್ರೇಕ್ ಮಾಡ್ಬೇಕಂತಂದರೆ ಸೊ ಬ್ರೇಕ್ ಆಗದೇ ಇರುವಂಥ ಒಂದು ಸ್ಥಿತಿಗೆ ಇದು ಹೋಗಿರುತ್ತೆ ಆಟಮ್. ಸೊ ಅಷ್ಟೊಂದು ಚಿಕ್ಕದಿರ್ತಕ್ಕಂಥದ್ದು ಒಂದು ವಸ್ತು ಅಂತ ಹೇಳ್ಬೋದು ಆಟಮ್ ಅಂತ. ಇಟ್ ಈಸ್ ಆ್ಯನ್ ಸ್ಮಾಲ್ ಪಾರ್ಟ್ ಆಫ್ ದಿ ಎಲಿಮೆಂಟ್ ಆ್ಯಂಡ್ which may or may not have tendency to exist. Atom, it is an smallest particle of the element which may or may not ಹ್ಯಾವ್ ಟೆಂಡೆನ್ಸಿ ಟು ಎಕ್ಸಿಸ್ಟ್. ಏನಂತ ಹೇಳ್ಬೋದು ಅಂತಂದರೆ ಸಿಂಗಲ್ ಆಗಿ ಎಕ್ಸಿಸ್ಟ್ ಆಗೋಕ್ಕೆ ಅದು ಆಗ್ಬೋದು, ಆಗದೇ ಇರ್ಬೋದು. ಸೊ ಅಂಥದ್ದು ಒಂದು ವಸ್ತುವನ್ನು, ಒಂದು ಸಣ್ಣ ಒಂದು ಅಣುವನ್ನು ನಾವೇನು ಅನ್ಬೋದು ಅಂತಂದರೆ ಆಟಮ್. ಸೊ ನಾನು ಮತ್ತೊಂದು ಸರಿ ಹೇಳ್ಬೇಕಂತಾರೆ, ಆಟಮ್ ಇಟ್ ಈಸ್ ಎ ಸ್ಮಾಲೆಸ್ಟ್ part of the element which cannot undergo further division. So such a small part is called what here? Atom. So ನಿಮಗೆ ಮೋಸ್ಟ್ ಆಫ್ ದಿ ಆಟಮ್, ಸೊ ಮೋಸ್ಟ್ ಆಫ್ ದಿ ಆಟಮ್ ಪಾರ್ಟ್ ಏನಿರುತ್ತೆ ಅಂತಾರೆ, ಎಂಟಿ ಸ್ಪೇಸ್ ಇರುತ್ತೆ. ಆ ಎಂಟಿ ಸ್ಪೇಸಲ್ಲಿ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಯಾವಿರ್ತವೆ ಅಂತಂದರೆ, ಸೊ ಮೋಸ್ಟ್ ಆಫ್ ದಿ ಎಂಟಿ ಏನಪ್ಪ ಅಂದರೆ ಆಟಮಲ್ಲಿ ಮೋಸ್ಟ್ ಆಫ್ ದಿ ಸ್ಪೇಸ್ ಎಂಟಿ ಇರುತ್ತೆ. ಸೊ ಅದರಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ಸಲ್ಲಿ ಏನಿರುತ್ತೆ ಅಂದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ. ಆಮೇಲೆ ಇನ್ನೊಂದು ಔಟ್ರ್ ಮೋಸ್ಟ್ ಏನಿರುತ್ತೆ ಅಂತಂದರೆ ಅಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ ಇರುತ್ತೆ. So at the outermost we have what here? Electron. So that is electron is negatively charged, and at the center we have what here? Positively charged proton. So this is a structure of atom. So here the atom, so that is surrounded by the outermost, that is electron, and at the center we have positively charged nucleus. So there is a electrostatic force of attraction between that is electron, negatively charged electron, and positively charged nucleus. So this is a brief, just an idea about what here atom. So atom, it is a small part of the element which cannot further undergo division and which having what here? A center, a positively charged nucleus, and the outermost we have what here? Negatively charged electron, and here in between these two there is a electrostatic force of attraction. As I told, it is a smallest part of the element which may or may not have tendency to exist as independently. So singly, as I told, singly. So now atom definition is over, and this is a general diagram for atom. We have center, a positively charged nucleus consisting proton and neutron, and these are surrounded by the negatively charged electrons. So the next one we have a definition, so that is pure substance. So these are the basic terms, definitions. Pure substance. So pure substances are the substances made up of only one kind of particles. So they are called a pure substance. So pure substance are the substance which are made up of only one kind of the particles and have a constant structure. So they are called pure substance. These are the substance made up of only one kind of element and have constant structure
constant structure. Constant structure. So, they are called pure substance. So, pure substance example like water, copper, gold. So, pure substance are further classified into mainly two types. So, they are elements, compounds. So, these two are we will see in next video. Thank you for watching. Thank you.